ಉದ್ಯಮಿ ಹಾಗೂ ಮಾಜಿ ಸಚಿವ ಕೃಷ್ಣ ಜೆ ಪಾಲೆಮಾರ್ ಅವರು ನಿರ್ಮಾಣ ಮಾಡಿದ 4 ವಿವಿಧೋದ್ದೇಶ ಸಭಾಭವನಗಳ ಲೋಕಾರ್ಪಣೆ ಸಮಾರಂಭ ಇಂದು ನಡೆಯುತ್ತಿದೆ. ಆ ಮೂಲಕ ಏಕಮಾಲಕತ್ವದ 4 ಸಭಾಭವನಗಳನ್ನು ಏಕಕಾಲಕ್ಕೆ ಲೋಕಾರ್ಪಣೆ ಮಾಡಿದ ಮೈಲಿಗಲ್ಲನ್ನು ಮಂಗಳೂರು ದಾಖಲಿಸಿತು. ಗುರುವನ ಶ್ರೀ ದುರ್ಗಾ ಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ನೇತ್ರಾವತಿ ಸಭಾಭವನ, ಪಾಲೆಮಾರ್ ಫಾರ್ಮ್ಸ್, ಪಾಲೆಮಾರ್ ಕನ್ವೆನ್ಷನಲ್ ಸೆಂಟರ್ ಹಾಗೂ ಪಾಲೆಮಾರ್ ಗಾರ್ಡನ್ ಸಭಾಂಗಣಗಳನ್ನು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಉದ್ಘಾಟಿಸಲಾಯಿತು. ಕಾರ್ಯಕ್ರಮಕ್ಕೆ ದೀಪ ಪ್ರಜ್ವಲಿಸಿ ಚಾಲನೆ ನೀಡಿದ ಮರಕಡ ಶ್ರೀ ಗುರುಪಾದಶ್ರೀ ಮಠದ ಮಠಾಧಿಪತಿ ಶ್ರೀ ನಿತಿನ್ ನರೇಂದ್ರನಾಥ ಯೋಗೇಶ್ವರೇಶ್ವರ ಸ್ವಾಮೀಜಿ ಆಶೀರ್ವಚನ ನೀಡಿ, ಈ ಕ್ಷೇತ್ರವು ಸಾಮಾನ್ಯ ಕ್ಷೇತ್ರವಲ್ಲ, ಇದರ ಇತಿಹಾಸವು ಪುರಾಣಗಳ ಭಾವನೆಗೆ ಮಾತ್ರ ಸೀಮಿತವಾಗಿಲ್ಲ. ಕೃಷ್ಣ ಜೆ ಪಾಲೆಮಾರ್ ನಿರ್ಮಿಸಿರುವ ಈ ಸಭಾಂಗಣಗಳನ್ನು ಕೇವಲ ಕಾರ್ಯಕ್ರಮಗಳ ತಾಣಗಳಲ್ಲ, ಇವು ಆಧ್ಯಾತ್ಮಿಕ ಕೇಂದ್ರಗಳ ಸಂಕೇತಗಳಾಗಿವೆ ಎಂದು ಹೇಳಿದ್ದಾರೆ. ಇಂದಿನ ಈ ಶುಭ ಸಂದರ್ಭದಲ್ಲಿ ಅಂದರು ಲೋಕಾರ್ಪಣೆಗೆ ಸಿದ್ಧವಾಗಿದೆ ಅಂದರು. ಚಾಲನೆ ನಮ್ಮಿಂದ ಅಂದರು. ಆದರೆ ಈ ಚಾಲನೆ ಸುಲಭದ ಕೆಲಸವಲ್ಲ. ಆದರೂ ಇದರಲ್ಲೊಂದು ದೈವಿಕ ಚಿಂತನವೇ ಅಡಗಿದೆ ಅನ್ನಬಹುದು. ಆದರೂ ಆ ಮಹಾತಾಯಿಯ ಪಾದಾರವಿಂದಗಳಿಗೆ ಪೊಡಮಟ್ಟು ನಾನು ಕೆಲವೊಂದು ಘಟನೆಗಳ ಹೇಳಲಿಚ್ಛಿಸುತ್ತಿದ್ದೇನೆ. ನಮಗೆ ಕಾಣುವುದು ಶ್ರೀ ಕೃಷ್ಣ ಪಾಲೆಮಾರ್ ರೂವಾರಿ. ಎಲ್ಲ 4 ಯಾವ ಸಭಾಭವನವನ್ನು ನಿರ್ಮಿಸಿದ್ದಾರೋ ಅದರ ರೂವಾರಿಯವರು. ಇವತ್ತು ಈ ಕ್ಷೇತ್ರದ ಇತಿಹಾಸ ಕೂಡ ಅಷ್ಟೇ ಪವಿತ್ರವಾದ್ದು. ನಮ್ಮ ಹಿಂದೂಗಳಲ್ಲಿ ಒಂದು ಸಮಸ್ಯೆ ಇದೆ, ಭಾಳ ಬೇಸರದಲ್ಲಿ ಹೇಳ್ತಾ ಇದ್ದೇನೆ. ನಾವು ಹೇಳ್ತೇವೆ ಅಲ್ಲಿ ಅನ್ಯಮತಿಯರ ಪಳ್ಳಿ ಆಯಿತು, ಇಲ್ಲಿ ಅನ್ಯಮತಿಯರ ಚರ್ಚ್ ಆಯಿತು, ಭಾಳ ದೊಡ್ಡದು ಆಗ್ತಾ ಇದೆ ಅಂತ ಹೇಳಿ. ಆದರೆ ನಮ್ಮದು ಅದಕ್ಕಿಂತ ಎತ್ತರದಲ್ಲಿ ಇದೆ. ನಾವು ಅದನ್ನು ಗಮನ ಕೊಡ್ತೇವಾ? ಇಲ್ಲಿ ಇತಿಹಾಸ ಎಷ್ಟು ಪವಿತ್ರವಾದ್ದು, ಇಲ್ಲಿ ಸಾನ್ನಿಧ್ಯ ಎಷ್ಟು ಪವಿತ್ರವಾದ್ದು, ಇಲ್ಲಿ ಇತಿಹಾಸದ ಸಾನ್ನಿಧ್ಯದಲ್ಲಿ ಎಷ್ಟೆಲ್ಲ ಶಕ್ತಿ ಇದೆ. ಇದನ್ನು ನಾವು ಅನುಭವಿಸಬೇಕು ಅಂತಾದರೆ ಪೂಜ್ಯರು ಅದನ್ನು ಮಾಡಿಟ್ಟು ಹೋಗಿದ್ದಾರೆ. ಇನ್ನೂ ಆಗ್ತಾನೇ ಇರ್ತದೆ. ಮರಕಡದಿಂದ ಇನ್ನೂ ಆಗ್ತಾನೇ ಇರ್ತದೆ. ಇದು ನಿಲ್ಲೋದಿಲ್ಲ. ಇದು ನಿಂತ ನೀರಲ್ಲ, ಸದಾ ಹರಿಯುವ ನೀರು. ಎಲ್ಲ ಸಮಾಜವನ್ನು ಪ್ರೀತಿ ಮಾಡಿದವರು ಗುರುಗಳು. ನಾನು ಸ್ವತಃ ಅನುಭವಿಸಿದವ. ನಾನು ಇವತ್ತು ಇಲ್ಲಿ ಕುತ್ಕೊಂಡಿದ್ದೇನೆ ಅಂತ ಇದ್ದರೆ, ಈ ಸ್ಥಿತಿಗೆ ಬಂದಿದೆ ಅಂತಂದರೆ ಪೂಜ್ಯ ಶ್ರೀಗಳು ಮತ್ತು ಕೃಷ್ಣ ಜೆ ಪಾಲೆಮಾರ್. ಈ 2 ಸಂಬಂಧ ನಮಗೆ ಭಾಳ ವರ್ಷದ್ದು.